ಎಲ್ರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಈ ಒಂದು ಚರ್ಚೆಗೆ ಸ್ವಾಗತ. ನಮಸ್ಕಾರ. ಇವತ್ತು ನಮ್ಮ ಮುಂದೆ 2 ಕಥೆಗಳಿವೆ. ಸಾರ್ಥಕ್ ಅನ್ನೋ ಒಬ್ಬ ಯುವಕನ ಬಗ್ಗೆ. ಒಂದು ಕತೆ ಅವನ ಯಶಸ್ಸಿನ ಹುಡುಕಾಟದ ಬಗ್ಗೆ ಹೇಳಿದ್ರೆ, ಇನ್ನೊಂದು ಸಮಯದ ಬೆಲೆ ಬಗ್ಗೆ ತಿಳಿಸ್ಕೊಡುತ್ತೆ. ಹೌದು, ತುಂಬಾ ಸ್ವಾರಸ್ಯವಾದ ಕಥೆಗಳಿವು. ನಾವಿವತ್ತು ಈ ಕಥೆಗಳನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ? ಯಶಸ್ಸು ಅಂದ್ರೆ ಏನು, ನಮ್ಮ ಸ್ವಂತ ಮೌಲ್ಯ, ನಮ್ಮ ಸುತ್ತಮುತ್ತಲಿನ ಪರಿಸರ, ಆಮೇಲೆ ಟೈಮ್ ಮ್ಯಾನೇಜ್ಮೆಂಟು, ಈ ಎಲ್ಲದರ ಬಗ್ಗೆ ಏನ್ ಕಲಿಬೋದು ಅಂತ ಖಂಡಿತ ನೋಡೋಣ. ಸರಿ, ಹಾಗಾದ್ರೆ ಮೊದಲನೇ ಕಥೆಯಿಂದ ಶುರು ಮಾಡೋಣ. ಯಶಸ್ಸನ್ನ ಹುಡುಕೋಕ್ ಹೊಟ್ಟ ಸಾರ್ಥಕನ ಕಥೆ. ಅವನು ತುಂಬಾ ಕಷ್ಟಪಡ್ತಿದ್ದ, ಅದೇ ಯಾಕೋ ಸಕ್ಸಸ್ ಸಿಗ್ತಿರ್ಲಿಲ್ಲ. ಅದಕ್ಕೆ ಒಬ್ಬ ಗುರುವಿನ ಹತ್ರ ಹೋಗ್ತಾನೆ. ಇದು ತುಂಬಾ ಜನಕ್ಕೆ ರಿಲೇಟ್ ಆಗುತ್ತೆ ಅನ್ಸುತ್ತೆ. ಹೌದು, ಅಲ್ಲಿಂದ ಶುರುವಾಗುತ್ತೆ ಅವನ ಪರೀಕ್ಷೆ. ನಿಜ. ಆ ಗುರುಗಳು ಹೇಳೋದು ಸರಳವಾಗಿ ಕಾಣುತ್ತೆ. ಒಂದು ಕಲ್ಲು ಕೊಟ್ಟು ಇದ್ರ ಬೆಲೆ ತಿಳ್ಕೊಂಡು ಬಾ, ಆದ್ರೆ ಮಾರ್ಬೇಡ ಅಂತ. ಅದೇ ಇದರಲ್ಲೇ ಇದೆ ಅಲ್ವಾ ಇಡೀ ಕಥೆ ಹತ್ತಿರುಳು. ಖಂಡಿತವಾಗ್ಲೂ. ಇದೊಂದು ರೂಪಕ, ಅಂದ್ರೆ ಮೆಟಫಾರ್, ನಮ್ಮ ಮೌಲ್ಯದ ಬಗ್ಗೆನೇ ಹೇಳೋದು. ಸರಿ, ಹಾಗಾದರೆ ಇದನ್ನ ಸ್ವಲ್ಪ ಬಿಡಿಸಿ ಹೇಳಿ. ಮೊದಲು ಅವನು ಎಲ್ಲಿಗೆ ಹೋಗ್ತಾನೆ? ಸಂತೆಗೆ ಅಲ್ವಾ? ಹೌದು, ಜನ ತುಂಬಿರೋ ಒಂದು ಮಾರ್ಕೆಟಿಗೆ. ಅಲ್ಲಿ ಒಬ್ಬ ತರ್ಕಾರಿ ಮಾರೋನೇ ಇರ್ತಾನೆ. ಅವನು ಆ ಕಲ್ಲನ್ನ ನೋಡಿ ಏನಂತಾನೆ? ಅವನು ಅದನ್ನೋಡಿ, ಇದಕ್ಕ ಒಂದು 10 ರೂಪಾಯಿ ಕೊಡ್ತೀನಿ, ತೂಕಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ತಾನೆ. ಕೇವಲ 10 ರೂಪಾಯಿ? ಸಾರ್ಥಕನಿಗೆ ಆಶ್ಚರ್ಯ ಆಗಿರ್ಬೇಕಲ್ವಾ? ಹೌದು, ಆದ್ರೆ ಗುರುಗಳು ಹೇಳಿರ್ತಾರೆ ಮೌನವಾಗಿ ತೋರಿಸು ಅಂತ. ಸೊ ಅವನೇನು ಮಾತಾಡಲ್ಲ. ಇಲ್ಲಿ ಗಮನಿಸ್ಬೇಕಾದ್ದು ಅಂದ್ರೆ, ಆ ವ್ಯಾಪಾರಿಗೆ ಅದರ ಬೆಲೆ ಅಷ್ಟೇ, ಅವನ ಜಗತ್ತಲ್ಲಿ. ಕರೆಕ್ಟ್. ಅವನಿಗೆ ಅದರ ಉಪಯೋಗ ಅಷ್ಟೇ. ಅದರ ವಿಶೇಷತೆ ತಿಳಿಯೋ ಜ್ಞಾನ ಆ ಪರಿಸರದಲ್ಲಿ ಇರ್ಲಿಲ್ಲ. ಸರಿ, ಆಮೇಲೆ 2ನೇ ದಿನ ಎಲ್ಲಿಗೆ ಹೋಗ್ತಾನೆ? 2ನೇ ದಿನ ಅವನು ಅದನ್ನ ಒಂದು ರತ್ನದ ಅಂಗಡಿಗೆ, ಅಂದ್ರೆ ಜುವೆಲ್ರಿ ಶಾಪ್ಗೆ ತಗೊಂಡು ಹೋಗ್ತಾನೆ. ಓ, ಅಲ್ಲಿ ಪರಿಸ್ಥಿತಿ ಬೇರೆ ಇರುತ್ತಲ್ವಾ? ಖಂಡಿತ ಬೇರೆ. ಆ ರತ್ನದ ವ್ಯಾಪಾರಿ ಕಲ್ಲನ್ನ ನೋಡ್ತಿದ್ದ ಹಾಗೆ ಅವನು ಕಣ್ಣುಗಳು ಅರಳುತ್ತೆ. ಅವನು, ಅರೇ, ಇದು ಸಾಮಾನ್ಯ ಕಲ್ಲಲ್ಲ, ಇದು ತುಂಬಾ ವಿಶೇಷವಾದ ಹರಳು, ನಾನಿದಕ್ಕೆ 10,000 ರೂಪಾಯಿ ಕೊಡ್ತೀನಿ ಅಂತಾನೆ. 10 ರೂಪಾಯಿಂದ 10,000ಕ್ಕೆ ಒಂದೇ ದಿನದಲ್ಲಿ? ಅದೇ ಕಲ್ಲು? ಹೌದು. ಇಲ್ಲಿ ನೋಡಿ, ಕಲ್ಲು ಅದೇ ಇದೆ, ಆದ್ರೆ ನೋಡೋ ವ್ಯಕ್ತಿ ಬದ್ಲಾದ್ರೂ ಸ್ಥಳ ಬದ್ಲಾಯ್ತು. ಆ ವ್ಯಕ್ತಿಗೆ ಆ ಕಲ್ಲಿನ ಬಗ್ಗೆ ಜ್ಞಾನ ಇತ್ತು. ಅಂದ್ರೆ ನಮ್ಮ ಮೌಲ್ಯವನ್ನ ಗುರುತಿಸೋಕೆ ಅದಕ್ಕೆ ಸಂಬಂಧಪಟ್ಟ ತಿಳುವಳಿಕೆ ಇರೋ ಕಡೆ ಹೋಗ್ಬೇಕು ಅಂತನಾ? ಬಹುಶಃ. ಆ ರತ್ನದ ವ್ಯಾಪಾರಿಗೆ ಅದರ ಆರ್ಥಿಕ ಮೌಲ್ಯ ಗೊತ್ತಿತ್ತು, ಅದಕ್ಕೆ ಅಷ್ಟು ಬೆಲೆ ಕಟ್ಟದ. ಕಥೆ ಎಲ್ಲಿಗೂ ನಿಲ್ಲಲ್ಲ ಅಲ್ವಾ? 3ನೇ ದಿನದ್ದು ಇನ್ನೂ ರೋಚಕವಾಗಿದೆ. ಹೌದು, 3ನೇ ದಿನ ಇನ್ನೂ ದೊಡ್ಡ ಜಾಗಕ್ಕೆ ಹೋಗ್ತಾನೆ, ಒಂದು ಮ್ಯೂಸಿಯಂಗೆ, ವಸ್ತು ಸಂಗ್ರಹಾಲಯಕ್ಕೆ. ಅಲ್ಲೇನಾಯ್ತು? ಅಲ್ಲಿರೋ ಮುಖ್ಯ ಅಧಿಕಾರಿ ಆ ಕಲ್ಲನ್ನ ನೋಡಿ ತುಂಬಾ ಎಕ್ಸೈಟ್ ಆಗ್ಬಿಡ್ತಾರೆ. ಅವ್ರು ಹೇಳ್ತಾರೆ, ಇದು ನಂಬೋಕಾಗ್ತಿಲ್ಲ, ಇದು ಅತ್ಯಂತ ಅಪರೂಪದ ಕಲ್ಲು, ಇದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ, ಇದರ ಮೌಲ್ಯ ಕೋಟಿಗಟ್ಲೆ ಇರ್ಬೋದು ಅಂತ. ಕೋಟಿಗಟ್ಲೆ? ಅದೇ ಕಲ್ಲಿಗೆ? ಸಾರ್ಥಕನಿಗೆ ತಲೆ ತಿರುಗಿ ಹೋಗಿರ್ಬೇಕು. ನಿಜಕ್ಕೂ ಅವನಿಗೆ ಅರ್ಥ ಆಗಲ್ಲ. ಒಂದೇ ಕಲ್ಲು 3 ಕಡೆ 3 ತರಹದ ಬೆಲೆ, ಹೇಗೆ ಸಾಧ್ಯ? ಇಲ್ಲಿ ಆ ಕಲ್ಲಿನ ಸ್ವಭಾವ ಏನೂ ಬದಲಾಗಿಲ್ಲ ಅಲ್ವಾ? ಖಂಡಿತ ಇಲ್ಲ, ಕಲ್ಲು ಹಾಗೇನೇ ಇತ್ತು. ಆದ್ರೆ ಅದನ್ನ ನೋಡೋ ದೃಷ್ಟಿಕೋನ, ಅದನ್ನ ಇಟ್ಟ ಸ್ಥಳ, ಆ ಸ್ಥಳದ ಮಹತ್ವ ಎಲ್ಲವೂ ಸೇರಿ ಅದರ ಗ್ರಹಿಸಿದ ಮೌಲ್ಯವನ್ನ ಬದಲಾಯಿತು. ತರ್ಕಾರಿ ವ್ಯಾಪಾರಿಗೆ ಅದೊಂದು ತೂಕದ ಕಲ್ಲು ಅಷ್ಟೇ, ರತ್ನದ ವ್ಯಾಪಾರಿಗೆ ಅದೊಂದು ದುಬಾರಿ ಹರಳು. ಹೌದು, ಆದ್ರೆ ಮ್ಯೂಸಿಯಂ ಅಧಿಕಾರಿಗೆ ಅದೊಂದು ಐತಿಹಾಸಿಕ, ವೈಜ್ಞಾನಿಕ ಮಹತ್ವ ಇರೋ ಅಪರೂಪದ ವಸ್ತು, ಜ್ಞಾನದ ಸಂಕೇತ. ಈ ಅನುಭವದಿಂದ ಕನ್ಫ್ಯೂಲ್ ಆಗಿ ಸಾರ್ಥಕ್ ಗುರುಗಳತ್ರ ವಾಪಸ್ ಓಡಿ ಬರ್ತಾನೆ. ಬಂದು ಕೇಳ್ತಾನೆ, ಗುರುಗಳೇ, ಏನಿದು, ಒಂದೇ ಕಲ್ಲಿಗೆ ಇಷ್ಟೊಂದು ಬೆಲೆ ವ್ಯತ್ಯಾಸ ಹೇಗಾಗುತ್ತೆ ಅಂತ. ಆಗ ಗುರುಗಳು ಹೇಳಿದ ಉತ್ತರವೇ ಈ ಕಥೆಯ ಸಾರಾಂಶ ಅಲ್ವಾ? ಹೌದು. ಗುರುಗಳು ನಗ್ತಾ ಹೇಳ್ತಾರೆ, ಸಾರ್ಥಕ್, ನಿನ್ನ ಜೀವನದ ಮೌಲ್ಯನೂ ಹೀಗೇನೆ. ಅದು ನೀನು ಎಲ್ಲಿದ್ದೀಯಾ, ಯಾರ ಜೊತೆ ಇದ್ಯಾ, ನಿನ್ನನ್ನ ಯಾರು ನೋಡ್ತಿದ್ದಾರೆ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಓ, ಅಂದ್ರೆ ನಮ್ಮ ಮೌಲ್ಯವನ್ನ ಜಗತ್ತು ಹೇಗೆ ನೋಡುತ್ತೆ ಅನ್ನೋದು ನಾವು ಯಾವ ಪ್ಲಾಟ್ಫಾರ್ಮ್ನಲ್ಲಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಕ್ಸಾಕ್ಟ್ಲಿ. ನಮ್ಮನ್ನ, ನಮ್ಮ ಕೆಪಾಸಿಟಿಯನ್ನ ಅರ್ಥ ಮಾಡಿಕೊಳ್ಳೋ, ಪ್ರೋತ್ಸಾಹಿಸೋ ಜಾಗದಲ್ಲಿದ್ರೆ ಮಾತ್ರ ನಮ್ಮ ನಿಜವಾದ ಬೆಲೆಗೆ ಗುರುತಿಸುವಿಕೆ ಸಿಗತ್ತೆ. ಹಾಗಾದ್ರೆ ಸಾರ್ಥಕ್ ಇದನ್ನ ತಿಳಿದುಕೊಂಡು ಏನ್ ಮಾಡ್ತಾನೆ? ಅವನಿಗೆ ಅರ್ಥ ಆಗತ್ತೆ, ತಾನು ಕಷ್ಟಪಡೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ತಾನಿರೋ ಜಾಗ ತನ್ನ ಶ್ರಮಕ್ಕೆ ಸರಿ ಹೋಗ್ತಿಲ್ಲ ಅಂತ. ಅವನು ಬುದ್ಧಿವಂತಿಕೆಯಿಂದ ತನ್ನ ಪರಿಸರವನ್ನ ಬದಲಾಯಿಸ್ಕೊಳ್ತಾನೆ, ತನ್ನ ಕನಸುಗಳನ್ನ ಅರ್ಥ ಮಾಡ್ಕೊಳ್ಳೋರ್ ಜೊತೆ ಸೇರ್ತಾನೆ. ಅಂದ್ರೆ ಅವನಿಗೆ ಸಕ್ಸಸ್ ಸಿಗಲು ಶುರುವಾಯ್ತಾ?
ಹೌದು, ಕಥೆ ಹೇಳೋ ಪ್ರಕಾರ ಅವನು ತಾಳ್ಮೆಯಿಂದ ಸರಿಯಾದ ಜನರ ಜೊತೆ ಸೇರಿದಾಗ ಅವನ ಕನಸುಗಳು ನಿಧಾನವಾಗಿ ನನಸಾಗೋಕೆ ಶುರುವಾಗುತ್ತೆ. ಹಾಗಾದ್ರೆ ಯಶಸ್ಸಿಗೆ ಶ್ರಮ, ತಾಳ್ಮೆ ಜೊತೆಗೆ ಈ ಸರಿಯಾದ ಪರಿಸರ ಅನ್ನೋದು ತುಂಬಾ ಮುಖ್ಯ. ಖಂಡಿತ. ನಮ್ಮ ಟ್ಯಾಲೆಂಟ್ ಎಷ್ಟೇ ಇರ್ಲಿ, ಅದು ಶೋಕೇಸ್ ಆಗೋಕೆ ರೈಟ್ ಪ್ಲೇಸ್ ಬೇಕು, ನಮ್ಮನ್ನ ಅರ್ಥ ಮಾಡ್ಕೊಳ್ಳೋರ್ ಬೇಕು. ಇದನ್ನ ನಮ್ಮ ವೃತ್ತಿ ಜೀವನಕ್ಕೆ, ಸಂಬಂಧಗಳಿಗೆಲ್ಲ ಅನ್ವಯಿಸ್ಬೋದಲ್ವಾ? ಖಂಡಿತವಾಗ್ಲೂ. ನಮ್ಮ ಕೆಪಾಸಿಟಿಯನ್ನ ಎಲ್ಲಿ ಗುರ್ತಿಸಿ ಪ್ರೋತ್ಸಾಹಿಸ್ತಾರೋ ಅಲ್ಲಿ ನಾವ್ ಜಾಸ್ತಿ ಬೆಳಿತೀವಿ. ಇಲ್ಲಾಂದ್ರೆ ಎಷ್ಟೋ ಸಲ ನಮ್ಮಲ್ಲಿರೋ ಟ್ಯಾಲೆಂಟ್ ವೇಸ್ಟ್ ಆಗೋಗ್ಬೋದು. ಇದು ಮೊದಲನೇ ಕಥೆಯ ಪಾಠ, ನಮ್ಮ ಮೌಲ್ಯ ಮತ್ತು ಪರಿಸರದ ಸಂಬಂಧ. ಈಗ ಎರಡನೇ ಕಥೆಗೆ ಹೋಗೋಣವಾ? ಹೋಗೋಣ. ಇಲ್ಲೂ ಹೀರೋ ಸಾರ್ಥಕನೇ, ಆದ್ರೆ ಇವನ ಸಮಸ್ಯೆ ಬೇರೆ ತರಹ. ಹೌದು, ಇವನು ಬುದ್ಧಿವಂತ, ಕೆಪಾಸಿಟಿ ಇದೆ, ಆದ್ರೆ ಸಮಯ ಪ್ರಜ್ಞೆ ಇಲ್ಲ. ಪ್ರೋಕ್ರಾಸ್ಟಿನೇಷನ್ ಅಂತಾರಲ್ಲ, ಎಲ್ಲದಕ್ಕೂ ನಾಳೆ ಮಾಡೋಣ ಅನ್ನೋ ಚಾಳಿ. ಓ, ಇದು ಬಹಳ ಕಾಮನ್ ಸಮಸ್ಯೆ ಅಲ್ವಾ? ಎಷ್ಟೋ ಜನರಲ್ಲಿ ಇರುತ್ತೆ. ನಿಜ. ಅದು ಕೇವಲ ಸೋಂಬೇರಿತನ ಅಲ್ಲ, ಅದೊಂದು ಮನಸ್ಥಿತಿ, ಭವಿಷ್ಯದ ಅವಕಾಶಗಳನ್ನ ಮುಂದೆಕ್ಕಾಕೋದು. ಅವನ ತಾಯಿ ಸದಾ ಹೇಳ್ತಿದ್ರಂತೆ, ಮಗ ಟೈಮ್ ವೇಸ್ಟ್ ಮಾಡಬೇಡ, ಅದು ಹೋದ್ರೆ ವಾಪಸ್ ಬರಲ್ಲ, ಆಮೇಲೆ ಅವಕಾಶ ಕಳ್ಕೊಳ್ತೀಯಾ ಅಂತ. ಆದ್ಲೇ ಯುವಕರು ಕೇಳ್ಬೇಕಲ್ವಾ? ಅವನು ಅದನ್ನೆಲ್ಲ ತಲೆಗೆ ಹಾಕೊಳ್ಳೇ ಇಲ್ಲ. ಇದರ ಪರಿಣಾಮ ಏನಾಯ್ತು ಅಂತ ಕತೆ ಹೇಳುತ್ತಲ್ವಾ? ಹೌದು. ಕಾಲೇಜ್ನಲ್ಲಿ ಒಂದು ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ ಬರುತ್ತೆ, ಅದಕ್ಕೆ ಓದ್ಕೊಳ್ಳೋಕೆ ಸಾಕಷ್ಟು ಟೈಮ್ ಇರುತ್ತೆ. ಫ್ರೆಂಡ್ಸ್ ಎಲ್ಲ ಓದೋಕೆ ಶುರು ಮಾಡ್ತಾರೆ. ಆದ್ರೆ ಸಾರ್ಥಕ್ ಮಾತ್ರ, ಓಹ್, ಇನ್ನೂ ಟೈಮ್ ಇದೆಯಲ್ಲ, ನಾಳೆಯಿಂದ ನೋಡೋಣ ಅಂತಾನೆ ದಿನ ಕಳೀತಾನೆ. ಆ ನಾಳೆ ಬರ್ಲೇ ಇಲ್ಲ ಕೊನೆಗೆ. ಎಕ್ಸಾಮ್ ದಿನ ಬಂದೇ ಬಿಡ್ತು. ಅವನು ಏನೋ ಅರೆಬರೆ ಓದ್ಕೊಂಡು ಹೋಗ್ತಾನೆ. ಪೇಪರ್ ನೋಡ್ದಾಗ ಶಾಕ್ ಆಗಿರ್ಬೇಕಲ್ಲ? ಖಂಡಿತ. ಪ್ರಶ್ನೆಗಳಿಗೆ ಉತ್ತರ ಗೊತ್ತಾಗಲ್ಲ, ಟೈಮ್ ಸಾಕಾಗಲ್ಲ, ತಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅಂತ ಆಗರ್ಥ ಆಗುತ್ತೆ. ರಿಸಲ್ಟ್ ಬಂದಾಗ ನಿರೀಕ್ಷೆ ಮಾಡಿದ ಹಾಗೆ ಆಯ್ತು, ಅವನು ಫೇಲ್ ಆಗ್ತಾನೆ. ಅಯ್ಯೋ. ಆದ್ರೆ ಅವನ ಫ್ರೆಂಡ್ಸ್, ಯಾರು ಚೆನ್ನಾಗಿ ಟೈಮ್ ಯೂಸ್ ಮಾಡ್ಕೊಂಡು ಓದಿದ್ರು, ಅವರೆಲ್ಲ ಪಾಸ್ ಆಗ್ತಾರೆ. ಆಗ ಅವನಿಗೆ ತನ್ನ ತಾಯಿಯ ಮಾತು ನೆನಪಾಗುತ್ತಲ್ವಾ? ಸಮಯ ಯಾರಿಗೂ ಕಾಯಲ್ಲ. ಹೌದು. ಆ ಕ್ಷಣ ಅವನಿಗೆ ತುಂಬಾ ದುಃಖ, ಪಶ್ಚಾತ್ತಾಪ ಆಗತ್ತೆ. ಒಂದು ಸೋಲು ಅವನ ಕಣ್ಣು ತೆರೆಸುತ್ತೆ. ಇದು ಅವನ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಇದ್ದಾಗೆ. ಖಂಡಿತ. ಅಲ್ಲಿಂದ ಅವನು ಬದ್ಲಾಗ್ತಾನೆ. ಸಮಯ ಅಂದ್ರೇನು, ಅದ್ರ ಬೆಲೆ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ತಾನೆ. ಹೇಗ್ ಬದಲಾಗ್ತಾನೆ? ಪ್ರತಿಯೊಂದು ಕೆಲಸವನ್ನ ಮುಂದೂಡೋದನ್ನ ಬಿಟ್ಟು ಟೈಮ್ ಟು ಟೈಮ್ ಮಾಡಕ್ ಶುರು ಮಾಡ್ತಾನೆ. ಶಿಸ್ತು ಬರುತ್ತೆ ಅವನ ಲೈಫಲ್ಲಿ. ದಿನಚರ್ಯೆ ಮಾಡ್ಕೊಳ್ಳೋದು, ಓದೋಕ್ಕೆ, ಕೆಲ್ಸಕ್ಕೆ, ಎಲ್ಲದಕ್ಕೂ ಟೈಮ್ ಫಿಕ್ಸ್ ಮಾಡೋದು, ಅದನ್ನ ಫಾಲೋ ಮಾಡೋದು. ಸಮಯವನ್ನ ಗೌರವಿಸೋಕೆ ಶುರು ಮಾಡ್ತಾನೆ. ಹೌದು. ಇಲ್ಲಿ ಪಾಠ ಏನಂದ್ರೆ, ಟೈಮ್ ಅನ್ನೋದು ಬರೀ ಗಡಿಯಾರ ನೋಡಿ ಹೇಳೋದಲ್ಲ, ಅದು ನಮ್ಮ ಗುರಿಗಳನ್ನ ಸಾಧಿಸಕ್ಕೆ ಇರೋ ಮುಖ್ಯವಾದ ರಿಸೋರ್ಸ್. ಅದನ್ನ ಸರಿಯಾಗಿ ಬಳಸಿದ್ರೆ ಸಕ್ಸಸ್ ಸ್ಪೀಡ್ ಆಗಿ ಸಿಗುತ್ತೆ. ಈ ಬದಲಾವಣೆಯಿಂದ ಅವನು ಸಕ್ಸಸ್ ಆಗ್ತಾನಾ? ಹೌದು. ಕಥೆ ಹೇಳೋ ಪ್ರಕಾರ ಅವನು ಸಮಯಕ್ಕೆ ಬೆಲೆ ಕೊಡೋಕ್ ಶುರು ಮಾಡಿದ ಮೇಲೆ ನಿಧಾನವಾಗಿ ಅವನ ಗುರಿಗಳೆಲ್ಲ ಈಡೇರ್ತಾ ಹೋಗುತ್ತೆ. ಕೊನೆಗೆ ಅವನೊಬ್ಬ ಯಶಸ್ವಿ ಉದ್ಯಮಿ ಆಗ್ತಾನೆ. ಗ್ರೇಟ್. ಒಂದ್ಸಲ ಅವನು ಹೇಳ್ತಾನಂತೆ, ನನ್ನ ಸಕ್ಸಸ್ಗೆ ಕಾರಣ ನಾನು ಟೈಮ್ಗೆ ಕೊಟ್ಟ ಬೆಲೆ ಅಂತ. ಅದೇ ಕಥೆಯ ನೀತಿ. ಸಮಯವೇ ಜೀವನ, ಅದನ್ನ ವೇಸ್ಟ್ ಮಾಡಿದ್ರೆ ಲೈಫ್ನ ವೇಸ್ಟ್ ಮಾಡಿದ ಹಾಗೆ. ಈಗ ನೋಡಿ, ಈ ಎರಡು ಕಥೆಗಳನ್ನ ಒಟ್ಟಿಗೆ ಇಟ್ಟು ನೋಡಿದ್ರೆ, ಒಂದ್ ಕಡೆ ನಮ್ಮ ವ್ಯಾಲ್ಯೂ ನಮ್ಮ ಪರಿಸರದ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಮೊದಲನೇ ಕತೆ ಹೇಳುತ್ತೆ. ಇನ್ನೊಂದು ಕಡೆ ನಮ್ಮತ್ರ ಇರೋ ಟೈಮನ್ನ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು ಮುಖ್ಯ ಅಂತ ಎರಡನೇ ಕಥೆ ಹೇಳುತ್ತೆ. ಇವೆರದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ತುಂಬಾ ಚೆನ್ನಾಗಿ ಕನೆಕ್ಟ್ ಮಾಡಿದ್ರಿ. ಇವೆರಡೂ ಒಂದಕ್ಕೊಂದು ಪೂರಕ. ಯಶಸ್ಸಿನ ಎರಡೂ ಬೇರೆ ಬೇರೆ ಆಯಾಮಗಳು. ಹೇಗೆ? ನೋಡಿ, ಮೊದಲನೇ ಕತೆ ಹೇಳುತ್ತೆ, ನೀವು ಎಷ್ಟೇ ಟ್ಯಾಲೆಂಟೆಡ್ ಇದ್ರೂ ನಿಮ್ಮನ್ನ ಗುರುತಿಸದೇವರ ಜಾಗದಲ್ಲಿದ್ರೆ ಪ್ರಯೋಜನ ಕಡಿಮೆ. ಅಂದ್ರೆ ಸರಿಯಾದ ಸ್ಥಳ ಬೇಕು. ಹೌದು. ಎರಡನೇ ಕತೆ ಹೇಳುತ್ತೆ, ನಿಮ್ಗೆ ಎಷ್ಟೇ ಒಳ್ಳೆ ಜಾಗ, ಒಳ್ಳೆ ಅವಕಾಶ ಸಿಕ್ಕಿದ್ರೂ ನೀವು ಟೈಮನ್ನೇ ಸರಿಯಾಗಿ ಮ್ಯಾನೇಜ್ ಮಾಡದೇ ಇದ್ರೆ, ಆ ಅವಕಾಶಗಳನ್ನ ಬಳಸ್ಕೊಳ್ದೇ ಇದ್ರೆ ಆ ಒಳ್ಳೆ ಪರಿಸರ ಕೂಡ ವೇಸ್ಟ್ ಆಗುತ್ತೆ. ಕರೆಕ್ಟ್. ಹಾಗಾಗಿ ಸರಿಯಾದ ಜಾಗದಲ್ಲಿರೋದು ಎಷ್ಟು ಮುಖ್ಯವೋ, ಆ ಜಾಗದಲ್ಲಿ ಸಿಕ್ಕಿರೋ ಸಮಯವನ್ನ ಸರಿಯಾಗಿ ಬಳಸ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಒಂದಿಲ್ದೆ ಇನ್ನೊಂದಿಲ್ಲ ಅನ್ನೋ ಹಾಗೆ. ಹೌದು. ಮೊದಲ ಕಥೆಯ ಸಾರ್ಥಕನಿಗೆ ಒಳ್ಳೆ ಪರಿಸರ ಸಿಕ್ಕಿದ್ಮೇಲೆ ಅವನು ಎರಡನೇ ಸಾರ್ಥಕನ ತರ ಟೈಮ್ ವೇಸ್ಟ್ ಮಾಡ್ತಿದ್ರೆ ಅವನ್ ಸಕ್ಸಸ್ ಆಗ್ತಿರ್ಲಿಲ್ಲ. ನಿಜ. ಹಾಗೇನೆ ಎರಡನೇ ಸಾರ್ಥಕ್ ಎಷ್ಟೇ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿದ್ರೂ ಅವನ ಟ್ಯಾಲೆಂಟ್ಗೆ ಅವಕಾಶವೇ ಇಲ್ಲದ ಜಾಗದಲ್ಲಿದ್ರೆ ಅವನು ಶ್ರಮಕ್ಕೆ ಬೆಲೆ ಸಿಗ್ತಿರ್ಲಿಲ್ಲ. ಹಾಗಾಗಿ ಯಶಸ್ಸು ಅನ್ನೋದು ಇವೆರಡರ ಕಾಂಬಿನೇಷನ್. ಅಂದ್ರೆ
ಮೊದಲು ನಮ್ಮ ಕೆಪಾಸಿಟಿಗೆ ತಕ್ಕ ಪರಿಸರವನ್ನ ಹುಡುಕೋದು ಅಥವಾ ಕ್ರಿಯೇಟ್ ಮಾಡೋದು. ಹೌದು, ಅದು ನಮ್ಮ ಮೌಲ್ಯಕ್ಕೆ ವೇದಿಕೆಯನ್ನ ಕೊಡುತ್ತೆ. ಆಮೇಲೆ ಆ ವೇದಿಕೆ ಮೇಲೆ ನಮ್ಮ ಹತ್ರ ಇರೋ ಸಮಯವನ್ನ ಶಿಸ್ತಿನಿಂದ ಚೆನ್ನಾಗಿ ಬಳಸಿ ಕೆಲಸ ಮಾಡೋದು. ಎಕ್ಸಾಕ್ಟ್ಲಿ. ಇದು ನಮ್ಮ ಕೆಪಾಸಿಟಿಯನ್ನ ರಿಸಲ್ಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಪರಿಸರ ಸಾಧ್ಯತೆಯನ್ನ ತೋರ್ಸಿದ್ರೆ ಸಮಯ ಪ್ರಜ್ಞೆ ಆ ಸಾಧ್ಯತೆಯನ್ನ ಸಾಧನೆ ಮಾಡುತ್ತೆ. ವಾವ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಾಗಾದ್ರೆ ಇವತ್ತಿನ ಚರ್ಚೆಯಿಂದ ನಾವು ಮುಖ್ಯವಾಗಿ ಕಲಿಯಬೇಕಾದ್ದು ಒಂದು, ನಮ್ಮ ಬೆಲೆಯನ್ನ ಬೇರೆಯವ್ರು ಹೇಗೆ ನೋಡ್ತಾರೆ ಅನ್ನೋದು ನಾವು ಎಲ್ಲಿರ್ತೀವಿ ಅನ್ನೋದ್ರ ಮೇಲೆ ತುಂಬಾ ಅವಲಂಬಿತವಾಗಿರುತ್ತೆ. ಸೊ ನಮ್ಮ ಬೆಳವಣಿಗೆಗೆ ಹೆಲ್ಪ್ ಆಗೋ ಜಾಗವನ್ನ ಆಯ್ಕೆ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಸರಿ. ಎರಡನೇದು, ಎಂಥದ್ದೇ ಒಳ್ಳೆ ಪರಿಸರ ಇದ್ರೂ ಟೈಮ್ ಅನ್ನೋದು ನಮ್ಮ ಅತಿ ದೊಡ್ಡ ಆಸ್ತಿ. ಅದನ್ನ ಗೌರವಿಸಿ ಸರಿಯಾಗಿ ಬಳಸ್ಕೊಂಡಿಲ್ಲ ಅಂದ್ರೆ ಸಕ್ಸಸ್ ಅನ್ನೋದು ದೂರನೇ ಉಳಿಯುತ್ತೆ. ಯಶಸ್ಸು ಅಂದ್ರೆ ಅದು ಸುಮ್ಮನೆ ಬರೋದಲ್ಲ. ಅದಕ್ಕೆ ಶ್ರಮ, ತಾಳ್ಮೆ, ತನ್ನ ಬಗ್ಗೆ ಅರಿವು, ಸರಿಯಾದ ಜಾಗ ಮತ್ತು ಮುಖ್ಯವಾಗಿ ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲವೂ ಬೇಕು. ಖಂಡಿತ. ಮೊದಲ ಕಥೆ ಎಲ್ಲಿರಬೇಕು, ಸ್ಥಳ ಅಂತ ಹೇಳಿದ್ರೆ, ಎರಡನೇ ಕಥೆ ಹೇಗಿರಬೇಕು, ಕಾಲಪ್ರಜ್ಞೆ ಅಂತ ಹೇಳುತ್ತೆ. ಇವೆರಡರ ಬ್ಯಾಲೆನ್ಸ್ ಇದ್ರೆ ಯಶಸ್ಸು ಗಟ್ಟಿ. ಇವತ್ತಿನ ಈ ಚರ್ಚೆ, ಈ ಸಾರ್ಥಕನ ಕಥೆಗಳ ಮೂಲಕ ನಮ್ಮ ಸ್ವಂತ ಜೀವನದ ಬಗ್ಗೆ, ನಮ್ಮ ಆಯ್ಕೆಗಳ ಬಗ್ಗೆ, ನಾವು ನಮ್ಮ ಸಮಯವನ್ನ ಹೇಗೆ ಬಳಸ್ತೀವಿ ಅನ್ನೋದರ ಬಗ್ಗೆ ಯೋಚನೆ ಮಾಡೋಕೆ ಒಂದು ಅವಕಾಶ ಕೊಡ್ತು ಅಂತ ಭಾವಿಸ್ತೀನಿ. ಹೌದು. ನಮ್ಮ ಮೌಲ್ಯವನ್ನ ನಾವು ಹೇಗೆ ನೋಡ್ತೀವಿ, ನಮ್ಮ ಸಮಯವನ್ನ ಹೇಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದೇ ನಮ್ಮ ಭವಿಷ್ಯವನ್ನ ನಿರ್ಧರಿಸಬಹುದು. ಈ ಚರ್ಚೆಯ ಕೊನೆಯಲ್ಲಿ ಒಂದು ಪ್ರಶ್ನೆ ಎಲ್ಲರ ಮನಸ್ಸಲ್ಲೂ ಮೂಡಿರಬಹುದು. ಏನ್ ಪ್ರಶ್ನೆ ಅದು? ಯಶಸ್ಸಿಗೆ ಯಾವುದು ಹೆಚ್ಚು ಮುಖ್ಯ? ಮೊದಲನೇ ಕತೆ ಹೇಳೋ ಹಾಗೆ ನಮ್ಮ ಮೌಲ್ಯಕ್ಕೆ ಸೂಕ್ತವಾದ ಸರಿಯಾದ ಪರಿಸರವನ್ನ ಹುಡುಕೊಂಡು ಹೋಗ್ತಾನೇ ಇರೋದಾ? ಅಥವಾ ಎರಡನೇ ಕತೆ ಹೇಳೋ ಹಾಗೆ ನಾವು ಎಲ್ಲೇ ಇರ್ಲಿ, ಯಾವ ಪರಿಸ್ಥಿತಿಯಲ್ಲಿರ್ಲಿ, ನಮ್ಮ ಸಮಯವನ್ನ ಕರೆಕ್ಟಾಗಿ ಯೂಸ್ ಮಾಡಿ ನಮ್ಮ ವ್ಯಾಲ್ಯೂನ ನಾವೇ ಹೆಚ್ಚು ಮಾಡ್ಕೊಳ್ಳೋದಾ? ಇದು ಕಠಿಣವಾದ ಪ್ರಶ್ನೆ. ಅಥವಾ ನಿಜವಾದ ಚಾಲೆಂಜ್ ಇರೋದು ಇವೆರಡರ ನಡುವೆ ಒಂದು ಬ್ಯಾಲೆನ್ಸ್ ಕಂಡುಕೊಳ್ಳೋದ್ರಲ್ಲಿ ಇರಬಹುದಾ? ಅಂದ್ರೆ ಯಾವಾಗ ಜಾಗ ಬದಲಾಯಿಸಬೇಕು, ಯಾವಾಗ ಇರೋ ಜಾಗದಲ್ಲೇ ಟೈಮ್ ಮ್ಯಾನೇಜ್ ಮಾಡಿ ಬೆಳಿಬೇಕು ಅಂತ ತಿಳಿಯೋದ್ರಲ್ಲಿ. ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ. ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ ಅನ್ಸುತ್ತೆ. ಖಂಡಿತ. ಕೇಳುಗರು ಇದರ ಬಗ್ಗೆ ಯೋಚಿಸಬಹುದು. ಧನ್ಯವಾದಗಳು. ಧನ್ಯವಾದಗಳು.